ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೊರಗಡೆ ಅಡುಗೆ ಮಾಡೋಣ ಅಂತ ನಮ್ಮ ಲ್ಯಾಂಡಲ್ಲೇ. ಹಾಗಾಗಿ ನಾನಿಲ್ಲಿ ನಮ್ಮ ಗಾರ್ಡನ್ನಲ್ಲಿ ಪುದೀನ ಮೆಂತ್ಯ ಸೊಪ್ಪಿತ್ತು, ಪಿಕ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಸೊಪ್ಪು ನೋಡ್ತಿರ್ಬೋದು. ನಮ್ಮ ಹುಡುಗರು ತುಂಬ ದಿನದಿಂದ ಕೇಳ್ತಾಯಿದ್ರು, ಬಟ್ ನಾವು ನ್ಯೂ ಇಯರ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಿ ಮಾಡೋಣ ಅಂತ. ಅವತ್ತು ಕೆಲಸ ಇದ್ದಿದ್ದರಿಂದ ಆಗಿರಲಿಲ್ಲ. ಹಾಗಾಗಿ ಆನ್ ಡಿಮ್ಯಾಂಡ್ ನಮ್ಮ ಹುಡುಗರ್ದು ಇದ್ದಿದ್ದರಿಂದ ಸೊ ನಮಗೂ ಒಂಚೂರು ಮನೇಲಿ ಮಾಡೋದಕ್ಕೂ ಔಟ್ಸೈಡ್ ಮಾಡೋದಕ್ಕೂ ಒಂಚೂರು ಡಿಫ್ರೆನ್ಸ್ ಇರ್ತದೆ. ಸೊ ನಾವು ಹೋಗಿ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಹೋಗಿ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡು ಹುಡುಗರು ಎಲ್ಲ ರೆಡಿ ಮಾಡಿಕೊಟ್ರು. ಕಟ್ಟಿಂಗ್ ಇರ್ಬೋದು, ಸೌದೆ ಇರ್ಬೋದು. ಯಾಕಂದ್ರೆ ನಂಗೆ ಒಲೆ ಉರಿಸಿ ಅಷ್ಟು ರೂಢಿನೇ ಇಲ್ಲ. ನಾನು ಫಸ್ಟ್ ಹೇಳಿದೆ, ಅಕಸ್ಮಾತ್ ನಾನು ಒಲೆಯಲ್ಲಿ ಹೋದ್ರೆ ನಾನು ಸೀಸ್ಬಿಡ್ತೀನಿ, ನಂಗೆ ಗೊತ್ತಿಲ್ಲ ಅಂತ. ಬಟ್ ನಾವು ಇರ್ತೀವಿ ಬಾ ಅಂತ ಹೇಳಿದ್ರು. ಹಾಗಾಗಿ ಹೋಗಿ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡ್ತೀವಿ ನೋಡೋಣ. ನಾವು ಹೋದ್ವಿ, ಬೋರ್ ನೀರು ಬಂತು. ಸೊ ಅಲ್ಲೇ ಫ್ರೆಶ್ ಆಗಿ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿದ್ದೆ. ಅಲ್ಲೇ ವಾಶ್ ಮಾಡಿ ನಮ್ಮ ಹುಡುಗರೇ ಕಟ್ ಮಾಡಿಕೊಡ್ತೀರಿ ಅಂದರು. ಎಲ್ಲರೂ ಸೇರಿ ಕಟ್ ಮಾಡ್ಕೊಂಡ್ವಿ ಅಂತ ಹೇಳೋರು. ಬರೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾರೆ, ಇವ್ರು ಬಿರಿಯಾನಿ ಮಾಡಿ ಅವರೇಕಾಯಿ ಬೇಯಿಸ್ತಾ ಇದ್ದೀನಿ ಅಂತ ಹೇಳೋರು. ಇನ್ನೇನು ತನೋ ಇನ್ನು ಚಿಕನ್ ಬೇಯಿಸ್ತಾ ಇದೀವಿ ಅಂತ ಹಂಗ ಚೀಲ ಬೆಂಕಿ ನೋಡ್ತಿರ್ಬೋದು. ನಾನಿಲ್ಲಿ ಯಾವುದೇ ರೀತಿ ಏನು ಮಿಕ್ಸಿ ಮಾಡಿಲ್ಲ. ಡೈರೆಕ್ಟಾಗಿ ಆನಿಯನ್ನು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡೋಕ್ಕೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕಿ. ನಮ್ಮ ಹುಡುಗ ಇಲ್ಲಿ ಚಿಕನ್ ಕಟ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಇಷ್ಟನಂತೆ. ಹಾಗಾಗಿ ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂದ್ರೂ ಚಿಕ್ಕ ಜೇಸಿ ಬಿಡ್ಕೊಂಡು ಆಡ್ತಾನೇ ಇದ್ದಾನೆ, ಏನೂ ಹೆಲ್ಪ್ ಮಾಡಿಲ್ಲ. ಬಟ್ ನಾನು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಒಲೆ ಅಂಟಿಸ್ಕೊಂಡ್ವಿ. ಯಾಕಂದರೆ ಇದು ಗ್ಯಾಸ್ ಥರ ಎಲ್ಲ ಬೇಗ ಬೇಗ ಬರುತ್ತೆ, ಬೆಂಕಿ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿರಬೇಕು. ಹಾಗಾಗಿ ನೋಡ್ತಿರ್ಬೋದು ಎಲ್ಲ ಪ್ರತಿಯೊಂದು ಐಟಮ್ ಒಗ್ಗರಣೆಗೆ ಹಾಕಿದ್ವಿ. ಹಂಗೆ ಇಟ್ಕೊಂಡಿರ್ಬೇಡ, ಸುಮ್ಮನೆ ಹಾಕೋ. ಶುಂಠಿ ಬೆಳ್ಳುಳ್ಳಿ. ನಾನು ಈ ಥರ ಹೊಲ್ದ ಹತ್ರ ಅಡುಗೆ ಮಾಡಿರೋದು ನನಗೂ ಹೊಸ ಎಕ್ಸ್ಪೀರಿಯೆನ್ಸೇ. ಬಟ್ ತುಂಬ ಖುಷಿ ಆಯಿತು ಮಾಡಿದ್ದಕ್ಕಂತೂ. ಮತ್ತೆ ಮತ್ತೆ ಮಾಡಬೇಕು ಅನಿಸೋದು. ಬಟ್ ಏನಾದರೆ ಒಲೆ ಉತ್ಸೋಕ್ಕೆ ಆ ಥರ ಎಲ್ಲ ಅಷ್ಟು ಬರೋಲ್ಲ. ಅದು ಬಿಟ್ಟರೆ ಒಬ್ಬರೇನೋ ಒಲೆ ಅಂಟಿಸಿದ್ರೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಹುಡುಗರೇ ಒಲೆ ಎಲ್ಲ ನೋಡ್ಕೊತಾ ಇದ್ದರು. ನಾನು ಆ ಕಡೆ ನೋಡಿಲ್ಲ, ನನ್ನದೇನಿದ್ರು ಅಡುಗೆ ಕುಕ್ಕಿಂಗ್ ಮಾಡೋದಷ್ಟೇ ನೋಡ್ಕೊತಾ ಇದ್ದೆ. ಈ ಥರ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಾಗಿ ಹೋಗಿ ಮಾಡಿದ್ರೆ ಅದೊಂಥರ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೂ ಪರ್ಸ್ನಲಿ ತುಂಬ ಇಷ್ಟ ತೋಟದಲ್ಲಿ ಅಡುಗೆ ಮಾಡೋದಾಗೋದು, ತಿನ್ನೋದಾಗಿರ್ಬೋದು ಎಲ್ಲನೂ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಜಾಸ್ತಿ ತೋಟಗಳು ನಮ್ಮ ಅಜ್ಜಿಯವರು ಆ ಥರ ಹೋದಾಗೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ಹಾಗಾಗಿ ಅದು ಮಿಸ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಮತ್ತೆ ಅದನ್ನು ಮಾಡಿದ್ದೀನಿ, ನನಗೆ ಫುಲ್ ಖುಷಿ. ಜಾಸ್ತಿ ತೂಕ ಬಿಡ್ಬೇಡ. ಅಲ್ಲ ನಿಮ್ಮ ಪಾತ್ರೆ ಸೈಡ್ಗೆ ಇಟ್ಬಿಟ್ಟು. ಎಷ್ಟು ಜನ ಶೇರ್ ಮಾಡ್ತಾ ಇದ್ದೀವಿ ನೋಡು ನಾವು ಅಡುಗೆನ. ಎಷ್ಟು ಸರಿ ನಾವು ಬುಡ್ಡಿ ಹಿಡ್ಕೊಂಡು ಓಡಾಡೋದದ್ಯಾ. ನಾನು ಇವಾಗ ಹೋದ್ರೆ ಯಾವಾಗ ಬರೋದು? ಜೂನ್. ಹಾಂ, ಅಲ್ಲಿವರೆಗೂ ವಿಡಿಯೋ ನೋಡಿಕೊಂಡು ಖುಷಿ ಪಡು ನಮ್ಮೂರ್ದು ಅಂತ. ಹೋಗ್ಲಿ ಬಿಡಮ್ಮ. ನಾನು ಸಮ್ಮರ್ ಟೈಮ್ ಯಾವಾಗಾದರೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು. ಬಟ್ ಇವನು ಎಜುಕೇಷನ್ ಪರ್ಪಸ್ ಅವ್ರು ಏನು 6 months ಬರೋಲ್ಲ. ಹಾಗಾಗಿ ಇವತ್ತೇ ಅವ್ನು ಇದ್ದಂಗೆ ಮಾಡೋಣ. ಇನ್ನು 3 daysಲ್ಲಿ ಅವನು ಹೋಗ್ತಿದ್ದ ರಿಟರ್ನ್. ಹಾಗಾಗಿ ಅವ್ನು ಇದ್ದಂಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ. ನಾನು ಅವ್ನಿಗೆ ಹೇಳ್ತಾಯಿದ್ದೆ, ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡಿರು, ಮಿಸ್ ಮಾಡ್ಕೊತಾ ಇರು ಅಂತ. ಅದತ್ರ ಮನೆಗೆ ನೀನು ಒಂದು ಐಟಮ್ ಜಾಸ್ತಿ ಹಾಕೋ, ಇಲ್ಲೊಂದು ಐಟಮ್ ಕಮ್ಮಿ ಹಾಕು, ಹೆಂಗೆ ಬರುತ್ತೆ? ಚೆನ್ನಾಗಿ ಬರುತ್ತೆ. ನಡೀರಿ ಆ ಕಡೆ. ನಾನು ಅಬ್ಸರ್ವ್ ಮಾಡಿ ಗೊಜ್ಜು ಅನ್ನ ತಿಂದು ಬಂದ್ರು ಹೊಲ್ದ ಹತ್ರ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಅಲ್ಲ, ನಮ್ಮೂರಲ್ಲಿ ಮುಂದೆ ಮಾಡ್ತೀವಲ್ವಾ, ಹೊಲ್ದ ಹತ್ರ ಚಿಕನ್ ಮಾಡಲ್ಲ, ಗೊಜ್ಜು ಅನ್ನ ತಿನ್ನೋದು. ಚಿಕನ್ ಕೋಳಿ ಕುಯ್ಕೊಂಡು ಬಂದು ಮನೆಗೆ ಮಾಡೋದು. ಇನ್ನು ನಮ್ಮ ಅಜ್ಜಿ ಊರಲ್ಲಿ ಏನು ಮಾಡ್ತಿದ್ವಿ ಅಂದರೆ
ಹೋಗ್ತಾ ಇದೀವಿ. ಮನೇಲಿ ಯಾರ ಹತ್ರನೂ ಒಬ್ರ ಹತ್ರ ಅಡುಗೆ ಮಾಡಿಸ್ಕೊಂಡು ಹೋಗಿ ಹೊಲ್ದ ಹತ್ರ ತಿನ್ಬಿಟ್ಟು ಬರ್ತಾ ಇದ್ವಿ. ನಂದಿ ಹಿಲ್ಸ್ಗೆಲ್ಲ ಬರ್ತಾ ಇದ್ವಲ್ಲ, ನಮ್ಮ ಕಸಿನ್ಸ್ ಎಲ್ಲ ಜಾಸ್ತಿ ಜನ ಅಲ್ಲ, ಮನೇಲಿ ಮಾಡಿಕೊಂಡು ಕ್ಯಾರಿಯರ್ ಇಟ್ಕೊಂಡು ಇಲ್ಲೆಲ್ಲ ಪ್ಲೇಸ್ ಎಲ್ಲ ಸುತ್ತಾಡಿ ಆಮೇಲೆ ತಿಂತಾ ಇದ್ವಿ. ನಾನಿಲ್ಲೇನು ಮಿಕ್ಸಿ ಮಾಡಿರ್ಲಿಲ್ವಲ್ಲ, ಚಾಪರಲ್ಲೇ ಟೊಮೆಟೊ ಸೊಪ್ಪು ಎಲ್ಲನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡಿದ್ದೀನಿ ಅಷ್ಟೇ. ಬಟ್ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿತ್ತು. ಇವನು ಏನು ತಂಪಾಗಿ ಮಲ್ಕೋಣ ನೋಡು. ಪಾಪ ನಮ್ಮ ಹುಡುಗರು ಒಲೆ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು ಎಲ್ಲ ಮಾಡಿಕೊಂಡು ಎಲ್ಲರೂ ಸೇರಿ ಎಲ್ಲರೂ ಒಂದೊಂದು ಥರ ಕೆಲಸ ಮಾಡಿದ್ವಿ. ಬಾಯಿಗೆ ಹಾಕೊಂಡ್ರೆ ಗೊತ್ತಾಗತ್ತು. ಇಲ್ಲಿಗೆ ಬರ್ತೈತೆ ಸರಿ ಅದಿ ಮಸಾಲೆ ವಾಸನೆ ಬರ್ತಾ ಇಲ್ಲ ಅವು ಅದರಲ್ಲಿ ಕೊಡಿ. ಇಲ್ಲ ಮಿಕ್ಕಿದ್ರೆ ಇಲ್ಲ ನಾನೆಲ್ಲ ಗುಂಡಿಸ್ಕೊಂಡು. ನಾನು ಮಿಕ್ಸಿ ಮಾಡಿಲ್ಲ ಅಂತ ಹೇಳಲ್ಲ, ಹಾಗಾಗಿ ಎಲ್ಲ ಪೌಡರ್ಸೇ. ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಹಾಗೆ ಮೆಣಸು, ಚಕ್ಕೆ, ಲವಂಗ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಇಷ್ಟೇ. ಇನ್ನೇನು ನಾನು ಜಾಸ್ತಿ ಏನೂ ಹಾಕಿಲ್ಲ. ನೀರು ಹಾಕಿ ನೆಕ್ಸ್ಟ್ ಕುದಿದ್ಮೇಲೆ ರೈಸ್ ಹಾಕ್ತಾಯಿದ್ದೀನಿ. ನಾನು ಇನ್ನು ಡೀಟೇಲು ರೆಸಿಪಿ ಹೇಳ್ತಾಯಿಲ್ಲ, ಯಾಕಂದರೆ ಎಲ್ಲರೂ ಮಾಡೋಕ್ಕಾರೆ ನಾನು ಮಾಡ್ತಾ ಇರೋದು. ಹಾಗಾಗಿ ಏನು ರೆಸಿಪಿ, ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ, ಹಾಗಾಗಿ 1 kg ರೈಸು ಈಕ್ವಲಾಗಿ ತೊಗೊಂಡಿದ್ದೀನಿ. ಬೆಂಕಿ ಇದ್ರೆ ಜಾಸ್ತಿ ಬರುತ್ತೆ. ಇಲ್ಲ 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 ಇಲ್ಲ, ಅಲ್ಲೂ ಬಂದ್ರೇನೆ ಅಲ್ಲಿ ಬರೋದು. ಲಾಸ್ಟ್ ಕಡೆಗೆ ಆಗೋಗುತ್ತೆ. ಇಲ್ಲ ಅಲ್ಲಿ ಬರೀ ಉರಿತಾ ಇರುತ್ತೆ ನೋಡ್ಬೇಕು ಬೇಕಂದ್ರೆ. ನಮ್ಮ ಮಾವ ಬನ್ನಿ ಔಟ್ ಸೈಡ್ ಬಂದು ನಮ್ಮ ಹುಡುಗರು ಆಡ್ಕೊಳ್ತಾ ಇದ್ದಾರೆ. ಕುಡಿತಾರೆ ಅಷ್ಟೇ ನೋಡು. ಇನ್ನೆಲ್ಲ ರೈಸ್ ಎಲ್ಲ ಹಾಕಿದಾಗಿತ್ತಲ್ಲ, ಇನ್ನು ಅನ್ನ ಆಗೋದಷ್ಟೇ ಅಲ್ವಾ. ಹಾಗಾಗಿ ನಾನು ಆರಾಮಾಗಿ ಹೋಗಿ ಕುತ್ಕೊಂಡೆ, ಅದು ನಿಧಾನಕ್ಕಾಗಲಿ ಅಂದ್ಬಿಟ್ಟು ಕಮ್ಮಿ ಉರಿ ಇಟ್ಬಿಟ್ಟು ಕರೆಕ್ಟಾಗಿ ಹಾಕೋದು. ಯಾವಾಗ ಏನು ಒಲೆಗೆ ಮಾಡೋದು ಜಾಸ್ತಿ ನೀರು ಹಾಕ್ಬೇಕಾ? ನೋಡು ಅದು ಅಕ್ಕಿ ಕಾಣಿಸ್ತೈತೆ ನನಗೆ. ನೋಡು ಆಗೋಗೈತೆ ಅನ್ನ ಆಗೋಗೈತೆ. ಉದ್ರಾಗ ಬರಬೇಕು. ಹಸಿ ಕಲ್ ಹಾಕ್ಬಿಡ, ಪುಡಿ ಆಗೋಗುತ್ತೆ. ಉಡಿಸ್ಬೇಡ ಪ್ರತಿ, ಉಡಿಸ್ಬೇಡ್ರಿ. ಹುಷಾರಿಲ್ದಾಗ ಅಟ್ಲೀಸ್ಟ್ ಮಾಡ್ಕೊಡೋದು ಬೇಡನಾ? ನಾನು ನಮ್ಗೆ ಹುಷಾರಿಲ್ದಾಗ ಮಾಡಿಕೊಡು ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರೆ. ಹೊಗೆ ಬಂತಾ? ಹೆಲ್ಪ್ ಮಾಡು ಅಂತೇಳಿ ಏನೇನು ಹೆಲ್ಪ್ ಮಾಡ್ದ. ಆಗ JCB ಒಂದು ಹಿಡ್ಕೊಂಬಂದು ಆಡ್ತಾ ಇದ್ಯಾ, ಅಣ್ಣವ್ರಿಬ್ರು ಹೆಲ್ಪ್ ಮಾಡಿಕೊಟ್ರು. ಹೆಂಗೆ ಬಂದಿತ್ತು ಕಲ್ಲ, ಬುಡುಗಪ್ಪ ಮಾಡ್ದಂಗೆ ಬಂದಿತ್ತು. ನಮ್ಮ ಫ್ಯಾಮಿಲಿಯಲ್ಲಿ ರೆಗ್ಯುಲರ್ ಭಟ್ರು ಅಂದರೆ ಬುಡುಗಪ್ಪ ಅಂತಿದ್ದಾರೆ, ಹಾಗಾಗಿ ನಾನು ಅವ್ರ ಥರ ಬಂದಿದ್ದೆ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ಎಲ್ರಿಗೂ ಊಟ ಬಡಿಸ್ತಾ ಇದ್ದೀನಿ. ತನು ಟೇಸ್ಟ್ ಹೇಳ ಹೆಂಗೈತೆ ಪ್ರೀತಿ? ಇನ್ನ ತಿಂದೇ ಇಲ್ಲ ನೀನು? ಸಾಧ್ವಿ ಸತಿ ಹೆಂಗೈತೆ? ಇರು ಅಮ್ಮ ಜೊತೆ ಕುತ್ಕೊಂತೀನಿ, ಕುತ್ಕೋ ಉಷಾ. ನಾನು ಇಕ್ತೀನಿ. ಅಯ್ಯೋ ಇವನಿರಲ್ಲ ಅಂದ ಗಂಟ. ಆಗೋ ಸಪ್ಪೆ ಏನಿಲ್ಲ ತಾನೆ? ಅಲ್ಲ ಸ್ವಲ್ಪ ನಾನು ಉಪ್ಪಿರ್ಗ ಹಾಕುದ್ನಪ್ಪ. ನಾನು ಹೇಳಿದ್ನಲ್ಲ ಅವಾಗೆ. ಪ್ರತಿ ಹೇಳೋ ಹೆಂಗಾಯ್ತು? ಅದಾದ್ಮೇಲೆ ರೈಸ್ ಹಾಕಿದ್ಮೇಲೆ ತಿರ್ಗಾ ಉಪ್ಪು ಹಾಕ್ದೆ, ಯಾಕಂದ್ರೆ ರೈಸ್ ಹಾಕಿದ್ರೆ ಉಪ್ಪು ಕಮ್ಮಿ ಆಗೋಗುತ್ತೆ. ಸೂಪರ್. ಅದೇ ಚೆನ್ನಾಗೈತಾ? ಈ ಕಡೆ ಹಿಂಗಂದ ಅದ ಬೆಳ್ಳಿ ಕಣ್ಣು ನೋಡಲ್ಲ ಅಲ್ಲಿ.
ಅದೇ ಸೂಪರ್ ಅನ್ನ ಬೇಕಾದ್ರೆ ಕೇಳ್ರಿ ಆಯ್ತಾ. ಹೋಗೆ ಹೋಗಿ ಇಕ್ರಿ ನನಗೆ ಹಂಗಲ್ಲ ಸ್ವಲ್ಪ ಟೇಸ್ಟು. ಸಾಕು 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 ರೀ. ತಿನ್ನಮ್ಮ ಯಾರಿಗೆ ಪ್ರತಿಯಾ ಯಾವತ್ತಿಗಿಂತ ಇವತ್ತು ಟೇಸ್ಟ್ ಚೆನ್ನಾಗೈತಾ? ಸಾತ್ವಿಗೆ ಸಾತಿಗೆ ಟೇಸ್ಟ್ ಹೆಂಗೈತೆ? ಅಪ್ಪಿ ಅಪ್ಪಿ ಕೇಳ್ತಾನೆ ಅದ ಟೇಸ್ಟ್ ಹೆಂಗೈತೆ ಅಂತ. ಮನೆಗೆ ಮಾಡೋದಕ್ಕೂ ಒಲೆಗೆ ಮಾಡೋದಕ್ಕೂ ಹೆಂಗೈತೆ? ఒకటి తక్కువ నేను ఈ అడవిలో బాగుంటుంది భోజనం తినేకి. ಒಟ್ನಾಗ ಅದೇನ ಕರೆಕ್ಟ್ ಚಡ್ಲು ಅಂದ್ರೆ ನಿಕ್ಕೆ ನನ್ನ ಮಗ ಅವನು ತಿಂತಾಯಿಲ್ಲ, ನಾವು ತಿನ್ಸೋರು ತಿಂತಾಯಿಲ್ಲ, ಎಲ್ಲರೂ ಎಲೆಗೂ ಇಟ್ಕೊಂಡು ಕೂತಿದ್ದಾನೆ. ಸೊ ಈ ಥರ ಇತ್ತು ನಮ್ಮದು ಈವ್ನಿಂಗ್ ಟೈಮ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮಾವನು ಈ ವ್ಲಾಗಲ್ಲಿ ಬಂದಿದ್ದಾರೆ. ಸೊ ಈಗ ಎಲ್ಲ ಕತ್ಲಾಗ್ತಾ ಬಂತು, ಒಂದು 6:30 ಆಯಿತು. ಸೊ ಈಗೆಲ್ಲ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.